ಒಂದು ಹಾಡು ಒಬ್ಬರು ಮನಸ್ಸಲ್ಲಿ ತೀರಾ ಗುನುಗಬೇಕು ಅಂತಂದರೆ ಅದರ ಸಾಹಿತ್ಯ ತುಂಬ ಚೆನ್ನಾಗಿರಬೇಕು. ಎಷ್ಟೋ ಸಾಂಗ್ಸ್ಗಳನ್ನ ಕೇಳಿದ್ದೀವಿ ನಾವು, ಆದರೆ ಇವಾಗ ಅಲೆಯ ವೈಖರಿ ಅನ್ನೋ ಸಾಂಗು ಹೈಫೈ ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದರ ಸಾಹಿತ್ಯವನ್ನು ಬರೆದಂಥ ಅಜಿತ್ ಕೇಶವ್ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್, ಆ್ಯಕ್ಚುಲಿ ಆ ಸಾಂಗ್ ಹೆಂಗಿದೆ ಅಂದರೆ ಅಲೆಯ ವೈಖರಿ ಅನ್ನೋದು ನಮ್ಗೆ ಹಿಂಗೆ ತೇಲಿಸ್ತಾ ಇದೆ ಆ ಸಾಂಗು. ಸೊ ಈ ಸಾಂಗ್ ಬಗ್ಗೆ ನೀವು ಅದ್ರ ಸ್ಪೆಷಾಲಿಟಿ ಬಗ್ಗೆ ಹೇಳೋದಾದ್ರೆ ಸರ್? ಬೇಸಿಕಲಿ ಅದೇ ಮೇಡಮ್, ಅಂದರೆ ಯಾವುದೇ ಒಂದು ಲಿರಿಕ್ಸ್ ಬರೆದಾಗ ಎಸ್ಪೆಷಲಿ ತುಂಬ ಕಾಂಪ್ಲಿಕೇಟೆಡ್ ಇರಬಾರ್ದು. ಅಂದರೆ ಸಾಹಿತ್ಯ ಯಾರೇ ಒಂದು ಲೈಕ್ ಸಾಮಾನ್ಯ ಜನರಿಂದ ಹಿಡಿದು ಈಗ ಟೆಕ್ಕೀಸ್ ಯಾರು ಸಾಫ್ಟ್ವೇರ್ಗೆ ಹೋಗ್ತಾರೆ ಅವರು ಗುನ್ಗೋಂಗಿರಬೇಕು ಹಾಡು. ಮೇಯ್ನ್ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಬರೆಯುವಾಗ ನಾನು ಯೂಶ್ವಲಿ ಹಾಗೆ ಮಾಡ್ತೀನಿ. ಇವಾಗ ಜನರಲಾಗಿ ನಾನು ನೀವು ಇವಾಗ ಹೆಂಗೆ ಮಾತಾಡ್ತಾ ಇದ್ದೀವೋ ಅದನ್ನೇ ಒಂದು ಪೊಯೆಟಿಕ್ ವೇನಲ್ಲಿ ಹೆಂಗೆ ಪ್ರೆಸೆಂಟ್ ಮಾಡ್ಬೋದು ಆ ಪರ್ಟಿಕ್ಯುಲರ್ ಕಂಪೋಸಿಷನ್ ಟೈಮ್ ಲೈನ್ಗೆ ಅನ್ನೋದು ನನ್ನ ತಲೆಯಲ್ಲಿ ಯಾವಾಗೂ ಇರುತ್ತೆ. ಇದು ಬೇಸಿಕಲಿ ಬರೆದಾಗ ಒಂದು ರೊಮ್ಯಾಂಟಿಕ್ ಸಾಂಗ್ ಅಂತ ಬಂದಾಗ ಏನಾದರೂ ಒಂದು ಹೊಸ ಪದ ತರಬೇಕು. ನಾನು ಯೂಶ್ವಲಿ ನಾನು ನೀನು ಅನ್ನೋದನ್ನು ತುಂಬ ಅವಾಯ್ಡ್ ಮಾಡ್ತೀನಿ. ಅದು ವೆರಿ ಕಾಮನ್ ಆಗುತ್ತೆ. ಒಂದು ಹುಡುಗ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದಾನೆ, ಅವನ ಪರ್ಸ್ಪೆಕ್ಟಿವಿಂದ ಅವಳು ಬಂದರೆ ಅವಳು ಹಾಜರಿ ಆದರೆ ಹೆಂಗಿರುತ್ತೆ ಅನ್ನೋದನ್ನು ನಾನು ವ್ಯಕ್ತಪಡಿಸೋಕೆ ಹೋಗಿದ್ದೀನಿ. ಇದರಲ್ಲಿ ಹೊಸ ಹೊಸ ಪದಗಳನ್ನು ತಂದಿದ್ದೀನಿ. ಇದರಲ್ಲಿ ವೈಖರಿ ಅನ್ನೋದು ಯೂಶ್ವಲಿ ಯಾರು ಯೂಸ್ ಮಾಡಲ್ಲ, ತುಂಬ ನಾನು ಕೇಳಿರೋದೇ ಕಮ್ಮಿ. ಸೊ ಅಲೆ ವೈಖರಿ ಅನ್ನೋದು ಯಾವಾಗೂ ನಾವು ಬೀಚ್ ಹತ್ರ ಹೋಗಿ ನಿಂತ್ಕೊಂಡಾಗ ಅದು ಬಂದು ನಮ್ಮ ಕಾಲಿಗೆ ಹೊಡಿತಾ ಇದ್ದಾಗ ಆ ಅಲೆ ಬಂದು ತಾಕಿದಾಗ ನಮ್ಗೆ ಅದೊಂದು ಫೀಲ್ ಬರುತ್ತೆ. ಅದೊಂಥರ ಕ್ಲೌಡ್9 ಫೀಲ್ ಅಂತಲೇ ಹೇಳ್ಬೋದು. ಬಟ್ ಯಾರೂ ಅದು ಬರೋ ಸ್ಟೈಲ್ ಅಬ್ಸರ್ವ್ ಮಾಡಿರಲ್ಲ, ಅದೊಂದು ಸ್ಟೈಲಲ್ಲಿ ಬರುತ್ತೆ ಆ್ಯಕ್ಚುಲಾಗಿ. ಸೊ ಈ ಹಾಡು ಅದೇ ಥರನೇ ಬರೆಯೋಣ ಅಂತ ಅಂದ್ಕೊಂಡು ಬರೆದಿದ್ದು ಮೇಡಮ್. ಸರ್, ಈ ಸಾಂಗ್ನ ಒಂದೊಂದು ಪದ ಕೇಳಬೇಕಾದ್ರೂ ಮನಸ್ಸಿಗೆ ತುಂಬ ಹಿತ ಅಂತ ಅನ್ಸುತ್ತೆ. ಈ ಸಾಂಗ್ ಬರೆದಂಥ ಮೂಮೆಂಟ್ನ ನೀವು ಹೇಳೋದಾದರೆ? ಇದು ಆ್ಯಕ್ಚುಲಿ ಇದು ಹುಟ್ಕೊಂಡಿದ್ದು ಇದು ಒಂದು ಯಾವುದೋ ಒಂದು ರೊಮ್ಯಾಂಟಿಕ್ ಸಾಂಗ್ ಮಾಡೋಣ ಅಂತ ಸಾಗರ್ ಅವರು ಯಾವಾಗ ಹೇಳಿದ್ರು. ಸಾಗರ್ ಅವರು ಕೂಡ ವೆರಿ ಪರ್ಟಿಕ್ಯುಲರ್, ಲಿರಿಕಲ್ಲಿ ಏನಾದರೂ ಒಂದು ಫ್ರೆಶ್ನೆಸ್ ತರೋಣ, ಹೊಸತನ ತರೋಣ ಅಂತ ಇರುತ್ತೆ ಅವ್ರ ತಲೆಯಲ್ಲಿ. ಸೊ ಹಂಗಿದ್ದಾಗ ಕೂತ್ಕೊಂಡು ಡಿಸ್ಕಷನ್ ಮಾಡಿದ್ವಿ ಮೇಡಮ್. ಅಂದರೆ ಕಂಪೋಸಿಂಗ್ ಅವ್ರು ಮಾಡಿ ಕಳಿಸಿದಾಗ ಓಕೆ ಇದು ಹಿಂಗೆ ಸ್ಟಾರ್ಟ್ ಆಗ್ಬೋದಾ ಸಾಂಗು ಅಂತ ಮಾಡಿದಾಗ ಫಸ್ಟ್ ಲೈನ್ ನನಗೆ ತಲೆಗೆ ಬಂದಿದ್ದೇನೆ ಈ ಹುಕ್ ಲೈನು, ತರರ ಅಲೆಯ ವೈಖರಿ. ಓಕೆ, ಇದನ್ನೇನಕ್ಕೆ ಈ ಥರ ಬರೀಬಾರ್ದು ಅಂತ ಅಂದ್ಕೊಂಡು ಬರೆದಾಗ ಆ ವೈಖರಿ ಅಂತ ಬಂದಾಗ ಅದಾದ್ಮೇಲೆ ಖಾತರಿ ಹಾಜರಿ ಅಂತ ರೈಮಿಂಗ್ ವರ್ಡ್ಸ್ ಹುಡುಕ್ತಾ ಹೋದಾಗ ಆ ರೈಮಿಂಗ್ ವರ್ಡ್ಸ್ ಫಸ್ಟ್ ಕೂಡಿಸ್ದೆ, ಆಮೇಲೆ ಅದಕ್ಕೆ ಮೀನಿಂಗ್ ಫುಲ್ಲಾಗಿ ಬರೆಯೋಣ ಅಂತ ಬರೆದಿದ್ದು. ಆ್ಯಂಡ್ ಅದೇ ನೀವು ಚರಣಕ್ಕೆ ಹೋದರೆ ಮಳೆಯ ಬಿಲ್ಲ ಬಣ್ಣ ಕಸಿದು ಅಂತ. ಆಮೇಲೆ ನನಗೆಲ್ಲ ಒಂದು ಕಡೆ ಇದ್ದಿದ್ದು ಏನು ಅಂತಂದರೆ, ಇವಾಗ ಒಂದು ಪ್ರೀತಿ ಸ್ಟಾರ್ಟ್ ಆಗೋದೇನೆ ಕಣ್ಣಿಂದ, ಆ ನೋಟದಿಂದ. ಸೊ ಆ ನೋಟ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಒಂದು ಸನ್ನೆ ನಾವು ಕೊಡ್ತೀವಿ, ಅಲ್ಲಿಂದ ಒಂದು ಸನ್ನೆ ಬರುತ್ತೆ. ಆ ಸನ್ನೆನೇ ನಾನು ವೇದಿಕೆ ಅಂತ ಮಾಡಿದ್ದೀನಿ. ಅದೊಂದು ಸ್ಟೇಜ್ ನಮ್ಗೆ ಆ್ಯಕ್ಚುಲಾಗೆ. ಸೊ ಕಣ್ಣುಗಳೇ ವೇದಿಕೆ ಅಂತ ಬರೆದಿದ್ದೀನಿ, ಅದು ಕೊಡೋ ಸನ್ನೆನೇ ವೇದಿಕೆ ಅಂತ ಬರೆದಿದ್ದೀನಿ. ಅದು ಸೊ ಹೊಸ ಥರ ತಂದಿದ್ದೀನಿ ಮೇಡಮ್. ಇದರಲ್ಲಿ ನನ್ನ ಬೆಸ್ಟ್ ಟ್ರೈ ಮಾಡಿದ್ದೀನಿ. ಅಗೇನ್ ಜನಕ್ಕೆ ಇಷ್ಟ ಆಗಬೇಕು, ಆ ತಲೆಯಲ್ಲಿ ಕೂತ್ಕೋಬೇಕು ಅಷ್ಟು ಲಿರಿಕ್ಸು. ಈಗ ಅನೂಪ್ ಸಿಲಿನ್ ಸರ್ ಹೇಳಿದ್ರು ಈ ಸಾಂಗ್ ಕೇಳ್ತಾ ಇದ್ರೆ ಮತ್ತೆ ಮದುವೆ ಆಗಬೇಕು ಅಂತ ಅನ್ಸುತ್ತೆ ಅಂತ. ಸೊ ಅವ್ರು ನಿಮಗೆ ಕೊಟ್ಟಂತ ಕಾಂಪ್ಲಿಮೆಂಟ್ರಿ ಏನು? ಅನೂಪ್ ಸರ್ ಬಗ್ಗೆ ಮಾತಾಡೋಂಗಿಲ್ಲ. ಈಸ್ ಲೈಕ್ ಎ ಬಿಗ್ ಬ್ರದರ್ ಫಾರ್ ಮೀ. ತುಂಬಾ ಕೇರ್ ಮಾಡ್ತಾರೆ, ತುಂಬಾ ಗೈಡ್ ಮಾಡ್ತಾರೆ ನಮ್ಮನ್ನು. ನಾಟ್ ಓನ್ಲಿ ಮ್ಯೂಸಿಕ್, ಕ್ರಿಕೆಟಲ್ಲೂ ಅಷ್ಟೇ ತುಂಬಾ ಒಟ್ಟಿಗೆ ಒಂದೇ ಟೀಮ್ಗೆ ಆಡೋದು. ಅವ್ರಿಗೆ ತೊಗೊಂಡೋಗಿ ತೋರಿಸಿದಾಗ ಹಿ ಜಸ್ಟ್ ಲವ್ ದ ಕಾನ್ಸೆಪ್ಟ್. ಆ್ಯಕ್ಚುಲಿ ಅವ್ರ ಮನೇಲಿ ನೀವು ಹೋಗಿರ್ತೀರ, ಒಂದು ದೊಡ್ಡ ಸ್ಕ್ರೀನ್ ಇದೆ ಸ್ಟುಡಿಯೋ ಒಳಗಡೆ. ಆ್ಯಕ್ಚುಲಿ ಅಲ್ಲಿ ಪ್ಲೇ ಮಾಡಿದ್ರು. ಅವ್ರು ರೆಕಾರ್ಡಿಂಗ್ ಅಲ್ಲಿ ಏನೋ ಬ್ಯುಸಿ ಇದ್ದರು, ನಮಗೆ ಟೈಮ್ ಕೊಟ್ಟು ಬನ್ನಿ ಅಜಿತ್ ಆಯಿತು ಮಾಡೋಣ ನೋಡ್ತೀನಿ ಅಂತ ಹೇಳಿದಾಗ ಅವ್ರಿಗೆ ತುಂಬ ಇಷ್ಟ ಆಯಿತು. ಇನ್ಫ್ಯಾಕ್ಟ್ ಅವ್ರೂ ಅಲೆ ವೈಖರಿ ಅನ್ನೋದು ಗುನುಕೊಂಡೇ ಬರ್ತಾಯಿದ್ರು ಆ ಮೇಕಿಂಗ್ ವಿಡಿಯೋಲ್ಲೂ. ಅದು ತುಂಬ ನ್ಯಾಚುರಲ್ ಆಗಿ ಬರಲಿ ಅಜಿತ್ ಅದು, ಯಾಕಂದರೆ ನನಗೆ ತಲೆಯಲ್ಲಿ ಏನಿದೆಯೋ ಅದು ಅಂತ ಹೇಳಿದ್ರು ಮೇಡಮ್. ಅಂದರೆ ಓವರ್ ಆಲ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಲಿರಿಕ್ ತುಂಬ ಇಷ್ಟ ಆಯಿತು ಅಜಿತ್ ನನಗೆ. ಸಖತ್ತಾಗಿ ಬರೆದಿದ್ದೀರಾ, ಒಂದು ಫ್ರೆಶ್ನೆಸ್ ತಂದಿದ್ದೀರಾ. ಆಬ್ವಿಯಸ್ಲಿ ಎಲ್ಲೂ ಒಂಥರ ರೆಗ್ಯುಲರ್ ಯೂಸೇಜ್ ಆಫ್ ವರ್ಡ್ಸು ಇರಲಿಲ್ಲ ಇದರಲ್ಲಿ ಅಂತ ತುಂಬ ಸಪೋರ್ಟ್ ಇದೆ ಅನೂಪ್ ಸರ್ದು. ನಾನು ಇಷ್ಟ ಆಯ್ತು ಅವ್ರಿಗೆ, ಅದಕ್ಕೆ ಬೈಟ್ಸು ಕೊಟ್ಟರು. ಆಮೇಲೆ ಶೇರ್ ಮಾಡ್ತಾ ಇದ್ದಾರೆ ಮೇಡಮ್ ಪ್ರತಿಯೊಂದು ನಮ್ಮದು ಆ್ಯಡ್ಸು, ಅದು ಪ್ರೊಮೋಸು ಅಥವಾ ಸಾಂಗ್ ಇರಲಿ, ಇವಾಗೂ ಮೆಸೇಜ್ ಮಾಡಿದ್ದಾರೆ ಕಂಗ್ರ್ಯಾಟ್ಸ್ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಅನೂಪ್ ಸರ್ಗೂ ಕೂಡ. ಸರ್, ಸಾಹಿತ್ಯ ಬರೆಯೋದು ಈಸಿ ಅಲ್ಲ, ತುಂಬ ಪುಸ್ತಕಗಳನ್ನ ಓದಬೇಕು, ಅದ್ರ ಕಡೆ ಸಾಕಷ್ಟು ಗಮನ ಕೊಡಬೇಕು. ಸೊ ನೀವು ಯಾವ ಥರ ವ್ಯಕ್ತಿತ್ವ ಸರ್ ನಿಮ್ಮದು? ಜನರಲಿ ಅದೇ ಮೇಡಮ್. ಅಂದರೆ ಒಂದು ರೂಲ್ ಬುಕ್ ಅಂತ ಆಗೋಗಿದೆ. ಅಂದರೆ ಪುಸ್ತಕ ಓದಬೇಕು, ಹೌದು, ಓದಿದ್ರೆ ಇನ್ನೂ ಜ್ಞಾನ ಇಂಪ್ರೂವ್ ಆಗುತ್ತೆ. ನನಗೆಲ್ಲೋ ಒಂದು ಕಡೆ ನಾನು ಸ್ಕೂಲಲ್ಲಿ ಓದಬೇಕಾದ್ರೆ ಕನ್ನಡ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಇತ್ತು ಮೇಡಮ್.
ಬೇರೆ ಸಬ್ಜೆಕ್ಟಲ್ಲಿ ಒಂದು ಸ್ವಲ್ಪ ತಟ್ಟಾಡ್ಕೊಂಡು ಪಾಸ್ ಆಗ್ತಾ ಇದ್ದೆ, ಒಂದು 50 ಆ ಥರ. ಕನ್ನಡಲ್ಲಿ ಯೂಸ್ ಟು ಸ್ಕೋರ್ 80 ಮೇಲೇ ಬರೋದು, ನನಗೆ 80-90 ಮೇಲೇ ಬರೋದು. ಸೊ ಅದೆಲ್ಲೋ ಒಂದು ಕಡೆ ನನ್ನ ಸ್ಕೂಲ್ ಟೀಚರ್ಸ್ ಹೇಳ್ಕೊಟ್ಟಿದ್ದನ್ನು ತಲೆಯಲ್ಲಿ ಕೂತಿದೆ, ಥ್ಯಾಂಕ್ಸ್ ಟು ದೆಮ್. ಬರಿಬೇಕಾದ್ರೆ ಅದೊಂದು ಮೂಡ್ಗೆ ಹೋಗ್ತೀವಿ ಮೇಡಮ್, ಅಂದರೆ ಇದೇ ಅಂತ ಫಿಕ್ಸ್ ಆಗಿರಲ್ಲ, ಬೇಸ್ಡ್ ಆನ್ ಕಂಪೋಸಿಷನ್ ಮೂಡು. ಒಂದೊಂದು ಸತಿ ಟಕ್ಕಂದು ಬಂದ್ಬಿಡುತ್ತೆ, ಒಂದೊಂದು ಸತಿ ಒಂದು ಲೈನ್ ಬರೆಯೋಕ್ಕೇನೆ ತುಂಬ ಟೈಮ್ ತೊಗೋತೀವಿ. ಸೊ ಪ್ರಾಸೆಸ್ ಅಷ್ಟೇ ಮೇಡಮ್, ಅದು ಇನ್ನೇನಿಲ್ಲ. ಸರ್, ನೀವು ಸಾಹಿತ್ಯ ಬರೆಯೋದ್ರ ಜೊತೆಗೆ ನಟನೆ ಕೂಡ ಮಾಡಿದ್ರಿ ಸೀರಿಯಲ್ನಲ್ಲಿ. ಸೊ ಅದ್ರ ಕಡೆನೂ ಗಮನ ಕೊಟ್ಟಿದ್ದೀರಾ ಹೇಗೆ? ಆ್ಯಕ್ಚುಲಿ ಆ್ಯಕ್ಟಿಂಗ್ ನನ್ನ ಕಪ್ ಆಫ್ ಟೀ ಅಲ್ಲ. ಅದು ಒಂದು ಸತಿ ಮಗಳು ಜಾನಕಿಲಿ ಆ್ಯಕ್ಟ್ ಮಾಡಿದಾಗ ಬ್ಯಾಂಕ್ ಮ್ಯಾನೇಜರ್ ಪಾರ್ಟ್ ಮಾಡಿದ್ದೆ ಅದರಲ್ಲಿ. ಸೊ ಅದರಲ್ಲಿ ಅಚಾನಕ್ಕಾಗಿ ಯಾವುದೋ ಒಂದು ಆ್ಯಕ್ಟ್ರದ್ದು ಏನೋ ಆಗಿ ಬರೋಕ್ಕಾಗಲಿಲ್ಲ ಅಂಥೇಳಿ ತಕ್ಷಣ ಫೋನ್ ಬಂತು. ಸೊ ನಾನು ಬರಲ್ಲ ಅಂದೆ. ಇನ್ಫ್ಯಾಕ್ಟ್ ಬಾ, ಏನೂ ಆಗಲ್ಲ, ಮಾಡಿಸ್ತೀನಿ ಅಂಥೇಳಿ ನಮ್ಮ ಥಿಯೇಟ್ರ್ ಗ್ರೂಪ್ ಅವರೊಬ್ರು ಇದ್ದಾರೆ, ಚಂದನ್ ಸರ್ ಅಂತ. ಅವರು TNC ತರನ್ ಸರ್ಗೆ ಸಖತ್ ಕ್ಲೋಸು, ಅವ್ರ ಜೊತೆ ಅಸೋಸಿಯೇಟಾಗಿ ವರ್ಕ್ ಮಾಡ್ತಾರೆ. ಸೊ ಅವ್ರ ಕರೆದಾಗ ಹೋಗಿದ್ದು. ಅದಾದಮೇಲಿಂದ ರೀಸೆಂಟಾಗಿ ಉದಯ ಟಿವಿಲಿ ಸೇವಂತಿ ಅಂತ ಒಂದು ಸೀರಿಯಲಲ್ಲಿ ಮಾಡಿದ್ದೆ. ನೆಗೆಟಿವ್ ಕ್ಯಾರೆಕ್ಟರ್, ಅದು ರತನ್ ಲಾಲ್ ಅಂತ. ರೆಗ್ಯುಲರ್ ನೆಗೆಟಿವ್ ಕ್ಯಾರೆಕ್ಟರ್ ಥರ ಇರಲಿಲ್ಲ, ಅದು ತುಂಬ ಕನ್ನಿಂಗ್ ಆ್ಯಕ್ಚುಲಿ. ಚೆನ್ನಾಗಿತ್ತು ಮೇಡಮ್. ಬಟ್ ಕ್ಯಾಮ್ರಾ ಮುಂದೆ ಐ ಆಮ್ ನಾಟ್ ಕಂಫರ್ಟೇಬಲ್, ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಈಗ ಹೆಂಗೆ ನಾನು ಆರಾಮಾಗಿ ಮಾತಾಡ್ತಾ ಇದ್ದೀನೋ, ಒಂದ್ಸತಿ ಆ್ಯಕ್ಷನ್ ಅಂದಿದ ತಕ್ಷಣ ಆ ಎಕ್ಸ್ಪ್ರೆಷನ್ಸ್ ಬರಲ್ಲ ನನಗೆ. ನೆಕ್ಸ್ಟ್ ಏನು ಡೈಲಾಗ್ ಏನು ಅಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಬಂದಿದ್ದು ನಾನು ತೊಗೊಂಡು ಹೋಗ್ತಾ ಇದ್ದೀನಿ ಮೇಡಮ್, ಅಷ್ಟೇ, ಇನ್ನೇನಿಲ್ಲ. ಸರ್, ಇವಾಗ ಇಂಡಿಪೆಂಡೆಂಟ್ ಸಾಂಗು ಬೇಗ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ನಿಮ್ಮ ಏನು ಸ್ವಂತಿಕೆ ಇರುತ್ತಲ್ಲ, ನಿಮ್ಮ ಪದಗಳಿರಬಹುದು ಅಥವಾ ಸ್ಪೆಷಲ್ ಮ್ಯೂಸಿಕ್ ಇರ್ಬೋದು, ಅದೆಲ್ಲ ಜನಕ್ಕೆ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಇಂಡಿಪೆಂಡೆಂಟ್ ಸಾಂಗ್ ಮಾಡ್ತಾ ಇದ್ದೀರಾ. ಸೊ ಇದನ್ನು ಯಾವ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಾ? ಇದಾಗಲೇ ನಾನೇನು ಹೊಸದಾಗಿ ತೊಗೊಂಡು ಹೋಗಬೇಕು ಅಂತ ಏನಿಲ್ಲ ಮೇಡಮ್. ನಾನು ಆಗಲೇ ಹೇಳ್ದಂಗೆ ನಿಮಗೆ, ಚಂದನ್ ಶೆಟ್ಟಿ ಅವ್ರು ಇರ್ಬೋದು ಅಥವಾ ಆಲೋಕಿ ಅವ್ರು ಇರ್ಬೋದು, ಅವ್ರು ಇಂಡಿಪೆಂಡೆಂಟ್ ಆರ್ಟಿಸ್ಟಾಗಿ ಬಂದೇನೆ ಅವ್ರದ್ದೇ ಒಂದು ಏನು ಹೇಳ್ತಾರೆ, ಒಂದು ಸ್ಟೈಲ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಥವಾ ಮೇಕಿಂಗಲ್ಲಿ ದೇ ಮೇಡ್ ಎ ನೇಮ್ ಕನ್ನಡ ಇಂಡಸ್ಟ್ರಿಲಿ. ಚಂದನ್ ಶೆಟ್ಟಿ ಅವರು ಇನ್ಫ್ಯಾಕ್ಟ್ ಫಿಲಮ್ಗೂ ಮ್ಯೂಸಿಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದಾದಮೇಲಿಂದ ಆಮೇಲೆ ಹೀರೋ ಕೂಡ ಆ್ಯಕ್ಟ್ ಮಾಡಿದ್ರು. ಆಲೋಕೆ ಸರ್ ಕೂಡ ಅಷ್ಟೇನೆ ಸುಮಾರು ನಮ್ದು ನಾನು ಲಾಸ್ಟ್ ಹೇಳಿದ್ನಲ್ಲ, ಸೆಪ್ಟೆಂಬರ್ 2, 2022ಗೆ ಆಲೋಕೆ ಅವರೇನೆ ರಿಲೀಸ್ ಮಾಡಿಕೊಟ್ಟಿದ್ದು ನಮ್ಮ ಪದೇ ಸಾಂಗು. ಸೊ ನನ್ನ ಬೇಸಿಕಲಿ ಮೂವಿದು ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಮೇಡಮ್. ಅದರದ್ದು ನಮ್ಮ ಕೈಲಿ ಇರಲ್ಲ, ಅದು ಇಂಡಿವಿಜುವಲ್ ಕೈಲಿ. ತುಂಬಾ ಇನ್ವಾಲ್ವ್ ಆಗಿರ್ತಾರೆ ಪ್ರೊಡ್ಯೂಸರ್, ಡೈರೆಕ್ಟರ್, ಅದೊಂದು ದೊಡ್ಡ ಸಾಗರ. ಸೊ ನಮ್ದು ಇದೇನು ಅಂತಂದರೆ ನಮ್ಗೆ ಆ ಲಿಬರ್ಟಿ ಇರುತ್ತೆ, ನಮ್ಗೆ ಏನು ಬೇಕು ನಾವು ಡಿಸೈಡ್ ಮಾಡ್ತೀವಿ. ನಮ್ಗೆ ಹೆಂಗೆ ಬೇಕು, ಕ್ವಾಲಿಟಿ ವೈಸ್ ಕಾಂಪ್ರಮೈಸ್ ಆಗಬೇಕಾ ಆಗಬಾರ್ದಾ, ಬಡ್ಜೆಟು ಎಲ್ಲ ನೋಡಿಕೊಂಡು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಮೇಡಮ್. ನನ್ನ ತಲೆಯಲ್ಲಿರೋದು ಹಾಗೆ. ಇವಾಗ ಹಿಂದಿಲಿ ನಾವು 90sಲ್ಲಿ ಏನು ಪಾಪ್ ಸಾಂಗ್ಗಳು ನೋಡ್ಕೊಂಬಂದ್ವು, ಕಲೋನಿಯಲ್ ಕಸಿನ್ಸ್ ಇರ್ಬೋದು, ಅಲಿಶಾ ಚಿನಾ ಇರ್ಬೋದು, ನಾನು ಆಗಲೇ ಹೇಳಿದೆ ಶಾಹಿದ್ ಕಪೂರ್ ಕೂಡ ಆ್ಯಕ್ಚುಲಿ ಪಾಪ್ ಆಲ್ಬಮಿಂದನೇ ಅವ್ರು ಮೂವಿಗೆ ಬಂದಿದ್ದು. ಸೊ ನನ್ನ ತಲೆಯಲ್ಲಿರೋದು ಈ ಪಾಪ್ ಆಲ್ಬಮ್ ಅನ್ನೋದನ್ನು ನಾನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ. ನೋಡೋಣ, ದೇವ್ರ ಸಹಾಯ, ನಿಮ್ಗಳ ಸಪೋರ್ಟ್ ಅಷ್ಟೇ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್, ಪಾಪ್ ಸಾಂಗ್ಗಳನ್ನ ಕೇಳೋದಕ್ಕೆ ಅಂತ ಒಂದು ವರ್ಗ ಇದೆ. ಅಂದರೆ ಸಾಕಷ್ಟು ಜನರಿಗೆ ಪಾಪ್ ಸಾಂಗ್ಸ್ ಇಷ್ಟ ಆಗುತ್ತೆ. ಈಗ ಅಲೆಯ ವೈಖರಿ ಸಾಂಗ್ಸ್ ರಿಲೀಸ್ ಆಗಿದೆ, ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ನೋಡಿ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.